ಮಾನ್ಯ ಆರ್ ಅಶೋಕ್ ಅಲ್ಲ ಅಲ್ಲ ಹಂಗಲ್ಲ ಸರ್, ಇದು ಏನು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಒಂದು ಬಿಜೆಪಿಯ ಒಬ್ಬ ರಾಜ್ಯಾಧ್ಯಕ್ಷ ಯಾರಾಗಬೇಕು, ಬಿಜೆಪಿಯಲ್ಲಿ ಒಬ್ಬ ವಿಪಕ್ಷ ನಾಯಕ ಯಾರಾಗಬೇಕು, ಬಿಜೆಪಿಯಲ್ಲಿ ಯಾರಿಗೆ ಯಾವ ಹುದ್ದೆಯನ್ನ ಕೊಡಬೇಕು ಅಂತ JDS ಪಕ್ಷವನ್ನ ಕೇಳಿ ಅವರ ಒಂದು ಸಲಹೆ ಸೂಚನೆಯ ಮೇರೆಗೆ ಯಾಕಂದ್ರೆ ಅವ್ರು ಹೇಳ್ತಿದಾರಲ್ಲ, ಈಗ ಅವ್ರು ಹೇಳಿದ್ರು JDS ವಕ್ತಾರ ಹೇಳಿದ ಪ್ರಕಾರ ಅವರು ಒಂದು OBC ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳಿದ್ದನ್ನೇ, ಅವ್ರು JDS ವಕ್ತಾರ ಹೇಳಿದ ಪ್ರಕಾರ ಅಂದ್ರೆ ಆರ್ ಅಶೋಕ್ ಅವ್ರನ್ನ ತೆಗಿಬೇಕು. ಅವ್ರ ಉದ್ದೇಶ ಏನಂದ್ರೆ ಆರ್ ಅಶೋಕ್ನ ತೆಗಿಬೇಕು. ನೋಡ್ರಿ, ಆರ್ ಅಶೋಕನ್ನ ನಾಯಕರ ಕುಮಾರಸ್ವಾಮಿ ಅವರು ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ ವಿಜೇಂದ್ರ ಅವರು ಇದ್ದಾರೆ, ಇದು ಬಾಹ್ಯ ಬೆಂಬಲ ಅಲ್ಲ, ಇದು ಪಕ್ಷದ ಆಂತರಿಕವಾಗಿ ಆರ್ ಅಶೋಕ್ ಅವ್ರನ್ನ ಬಿಜೆಪಿನೂ ಕಡೆಗಣಿಸಿದೆ. ಆರ್ ಅಶೋಕ್ ಅವ್ರನ್ನ ಯಾಕಂದ್ರೆ ಅದಕ್ಕೆ ಸುನೀಲ್ ಕುಮಾರ್ ಮಾಡ್ಬೇಕಂತ ಅವರೇ ತೀರ್ಮಾನ ಮಾಡಿರೋದು. ಕುಮಾರಸ್ವಾಮಿ ಅವರ ಹೇಳಿಕೆ ಮುಖಾಂತರ ಅವ್ರನ್ನ ತೆಗಿಬೇಕಂತ ತೀರ್ಮಾನ ಮಾಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಇವಾಗ ಒಂದು ಬಿಜೆಪಿಯ ನಾಯಕರಿಗಿಂತ, ಕರ್ನಾಟಕದ ಬಿಜೆಪಿ ನಾಯಕರಿಗಿಂತ ಕುಮಾರಸ್ವಾಮಿ ಇವತ್ತು ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಈಗ ನಾನು ನೋಡ್ರಿ, ಅವರು ನಿಖಿಲ್ನಾರು ಮಾಡ್ಲಿ, ಪ್ರಜ್ವಲ್ನಾರು ಮಾಡ್ಲಿ, ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ನಾವೇನು ಇಲ್ವಾ? ಸರಿ ಆಯ್ತು, ಯಾರಿದ್ದಾರೋ ಅವ್ರು ಬರ್ಲಿ. ಮುಗಿಸ್ಬಿಟ್ರೆ ಅವ್ರು ರಾಜಕೀಯ ಮುಗಿಸ್ಬಿಟ್ರೆ ಅವ್ರದ್ದು ಸರಿ ಬಿಡಿ, JDS ನವ್ರು ಸೇರಿದ್ದು. ನಾವೇನ್ ಹೇಳ್ತೇವೆ ನಾನು ಹೈಕಮಾಂಡ್ ಜೊತೆ ಮಾತಾಡಿ ಹಾಸನಕ್ಕೆ ಟಿಕೆಟ್ ಗೊತ್ತೈತಿ. ನೀವೇನು ಬಿಜೆಪಿ ಅವ್ರ ವಿರುದ್ಧ ಮಾತಾಡ್ಬೇಡ್ರಿ ಅಂತ ಕುಮಾರಸ್ವಾಮಿ ಅವರು ಹೇಳಿದಾರಂತೆ. ಯಾಕಂದ್ರೆ ಅವ್ರು ಮಾತಾಡೋದಲ್ಲಿ ಮೋದಿ, ಅಮಿತ್ ಶಾ ಅವ್ರ ಜೊತೆಗೆ, ಇಲ್ಲೆಲ್ಲ ಮಾತಾಡಲ್ಲ ಅವರು. ಓಕೆ, ಲಾಸ್ಟ್ ಕಮೆಂಟ್ ನಾನು ಸರ್, ರಾಜ್ಯಾಧ್ಯಕ್ಷರ ಆಯ್ಕೆ ನಿಜಕ್ಕೂ ಮಾಡ್ತಾರ? ಯಾಕೆಂದ್ರೆ ನಾವು ಮಾತಾಡ್ತಾ ಇರುವಷ್ಟು ತುಂಬಾ ಏನು ಲೈಟರ್ ವೇಯಲ್ಲಿ ಇಲ್ಲ, ಪರಿಸ್ಥಿತಿ ಬಹಳ ಗಂಭೀರ ಇದೆ. ಯಾಕೆ ಅಂತಂದರೆ ಈಗ ರಾಜ್ಯಾಧ್ಯಕ್ಷ ಬದಲಾವಣೆಯ ಹೊರತು ನಾವು ಪಕ್ಷಕ್ಕೋಸ್ಕರ ಕೆಲಸ ಮಾಡೋದಿಲ್ಲ ಅಂತಲೇ ನಿಂತು ಬಿಟ್ಟಿದ್ದಾರೆ. ಈಗ ಒಂದು ಅತ್ತದರಿ ಇತ್ತ ಪುಲಿ ಬದಲಾವಣೆ ಮಾಡಿದರೆ ಯಡಿಯೂರಪ್ಪನವ್ರು ಸುಮ್ಮನೆ ಬಿಡಲ್ಲ, ಬದಲಾವಣೆ ಮಾಡದೇ ಇದ್ದರೆ ಬಿಂಡ್ರು ಸುಮ್ಮನೆ ಬಿಡೋದಿಲ್ಲ. ಸೊ ಇದಾಗುತ್ತಾ? ಪಾಸಿಬಲ್ ಇದೆಯಾ ಮೇಡಮ್? ಅಷ್ಟೊಂದು ಪಾಸಿಬಿಲಿಟಿ ಇದ್ದಿದ್ರೆ 14 ರಾಜ್ಯದಲ್ಲಿ ಮಾಡಿದವ್ರಿಗೆ ಕರ್ನಾಟಕ ಯಾಕೆ ಪೆಂಡಿಂಗ್ ಉಳ್ಕೋತು? ಕರ್ನಾಟಕದಲ್ಲಿ ಇನ್ನು 6 ಇದೆ, ಹೇಳಿದ್ದೀನಿ, 6 ಇದೆ. ಆದರೆ 6ರಲ್ಲಿ ಅಲ್ಲಿ ಆ ರಾಜ್ಯಗಳಲ್ಲಿ ಏನು ಪರಿಸ್ಥಿತಿ ನಮಗೆ ಗೊತ್ತಿಲ್ಲ. ಇಲ್ಲಿ ಇವರು ಎಲ್ಲಿ ತನಕ ಯಡಿಯೂರಪ್ಪನ ವಿರುದ್ಧ ಸುತ್ತನೇ ಗಿರ್ಕಿ ಹೊಡಿತಾರೋ, ಇವಾಗ ಇವ್ರಿಗಿರೋ ಒಂದು ಗೋಲ್ಡನ್ ಚಾನ್ಸ್ ಇದೆಯಲ್ಲ. ಈಗ 90ರಿಂದ 94ರವರೆಗೆ ಕಾಂಗ್ರೆಸ್ಸಲ್ಲಿ 3 ಚೀಫ್ ಮಿನಿಸ್ಟರ್ ಆಗಿ, 2008ರಿಂದ 13 ತನಕ 3 ಚೀಫ್ ಮಿನಿಸ್ಟರ್ ಆಗಿ ಏನೆಲ್ಲ ಅನುಭವಿಸಿದ್ರ ಪಾರ್ಟಿಗಳು, ಇನ್ನೂ ಇವರು ಅದರ ಬಗ್ಗೆ ಲೆಸನ್ನೇ ಕಲ್ತಿಲ್ಲ ಅಂತ ಹೇಳಿದ್ರೆ ಈಗಲಾದರೂ ಸರಿ ಮಾಡದೇ ಯುದ್ಧ ಆರಂಭ. ಸುಧಾಕರ್ ಹೇಳಿರೋದು, ನಾವ್ ಹೇಳಿರೋದು ಫ್ಯಾಮಿಲಿ ಪಾಲಿಟಿಕ್ಸ್ ಬಿಡಿ. ಮೊದಲು ನೀವು ಪಾರ್ಟಿ ನೋಡ್ತೀರಾ, ಫ್ಯಾಮಿಲಿ ನೋಡ್ತೀರಾ?
ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಒಂದಂತೂ ಸತ್ಯ, ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಚಟುವಟಿಕೆಗಳು ನಡೀತಾ ಇದೆ. ವಿಜಯೇಂದ್ರ ಅವ್ರನ್ನ ಬದಲಾವಣೆ ಮಾಡ್ತಾರಾ ಅಥವಾ ಅವರನ್ನೇ ಮುಂದುವರಿಸ್ತಾರಾ? ಬದಲಾವಣೆ ಮಾಡಿದ್ರೆ ರಾಜ್ಯದಲ್ಲಿ ಆಗಬಹುದಾದಂಥ ಜಾತಿ ಲೆಕ್ಕಾಚಾರ ಸಮೀಕರಣ ಏನು? ಬದಲಾವಣೆ ಮಾಡಿದರೆ ಮುಂದಿನ ಚುನಾವಣೆಯಲ್ಲಿ ಆಗಬಹುದಾದಂಥ ಎಫೆಕ್ಟ್ ಏನು? ಇನ್ನು ವಿಪಕ್ಷ ನಾಯಕರನ್ನಾಗಿ ಅಶೋಕ್ ಅವ್ರನ್ನ ಮುಂದುವರಿಸಬೇಕಾ ಅಥವಾ ಕುಮಾರಸ್ವಾಮಿ ಅವರ ಸಲಹೆಯಂತೆ OBC ನಾಯಕರನ್ನ ತರಬೇಕಾ? ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಪ್ರಯತ್ನ ಅಲ್ಲಿ ನಡೀತಾ ಇದೆ. ಬಟ್ ಈ BJP ಪಕ್ಷಕ್ಕೊಂದು ಇತಿಹಾಸ ಇದೆ. ಅವರಿಗೆ ಗಾಯನ ಕೆರೆದು ದೊಡ್ಡದು ಮಾಡ್ಕೊಳ್ಳಿಲ್ಲ ಅಂತಂದರೆ ಅವ್ರಿಗೆ ಸರಿಯಾಗಿ ನಿದ್ದೆ ಬರಲ್ಲ. ನೋಡೋಣ, ಗಾಯಕ ಮುಲಾಮ್ ಹಚ್ತಾರ, ಇನ್ನೊಂದಿಷ್ಟು ಕೆರೆದು ಕಳಿಸ್ತಾರ ಅಂತ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.